ನಾನು ರಾಜಕೀಯಕ್ಕೆ ಬರಬೇಕು ಅಂತ ಮಂಡ್ಯಕ್ಕೆ ಬರ್ತಾ ಇಲ್ಲ. ಮಂಡ್ಯಕ್ಕೆ ಬರಬೇಕೆಂದೇನೆ ರಾಜಕೀಯಕ್ಕೆ ಬರ್ತಿದ್ದೀನಿ ಅಂತ ಸುಮಲತಾ ಅಂಬರೀಶ್ ತಿಳಿಸಿದ್ದಾರೆ. ಮಂಡ್ಯದ ಚಿಕ್ಕ ಅರಸನಕೆರೆಯಲ್ಲಿ ಮಾತನಾಡಿದ ಅವರು, ನಾನೇನು ತೀರ್ಮಾನ ತೆಗೆದುಕೊಂಡ್ರು ಅದು ನಿಮ್ಮ ಜೊತೆಯಲ್ಲಿಯೇ ಅಂತ ಹೇಳಿದ್ದಾರೆ. ನಿಮ್ಮ ಋಣ ನಮ್ಮ ಮೇಲಿದೆ, ಅದನ್ನು ತೀರಿಸೋದಕ್ಕೆ ನಾನು ಬದ್ಧಳಾಗಿದ್ದು ಮಂಡ್ಯ ಜನರ ಆಸೆ ಅಪೇಕ್ಷೆಯನ್ನು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೀನಿ ಅಂತ ತಿಳಿಸಿದರು. ಅಲ್ಲದೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಗುರುತಿಸುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದೀನಿ ಅಂತ ಹೇಳಿರುವ ಅವರು, ಜೆಡಿಎಸ್ನಿಂದ ಸ್ಪರ್ಧಿಸುವಂತೆ ನನಗೆ ಆಹ್ವಾನ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹುತಾತ್ಮ ಯೋಧ ಗುರು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಜಮೀನು ಹಸ್ತಾಂತರಿಸುವ ಬಗ್ಗೆ ಗುರು ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಸಿದರು. ನಾನು ಅಷ್ಟು ಯಾವುದೂ ಒಂದೊಂದು ಹೆಜ್ಜೆಯಾಗಿ ನಾನು ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಅಂಬರೀಷ್ ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. 20-25 ವರ್ಷದಿಂದ ತುಂಬಾ ಲಾಯಲ್ ಪಾರ್ಟಿ ವರ್ಕರ್ ಇದ್ದರು ಅವರು. ಅಂದರೆ ಯಾವುದೇ ಒಂದು ಬೇರೆ ರೀತಿಯ ಒಂದು ಟೆಂಪ್ಟೇಷನೋ ಆಫರೋ ಇನ್ನೊಂದು ವ್ಯಾಮೋಹಕ್ಕೋ ಅವರು ಯಾವತ್ತೂ ಹೋಗಿಲ್ಲ. ಅಂಥವ್ರು ಅವ್ರ ಸೇವೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಕಾಂಗ್ರೆಸ್ ಪಕ್ಷನೂ ಅದನ್ನು ಗುರುತಿಸಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಪಕ್ಷದಿಂದನೇ ಗುರುತಿಸ್ಕೋಬೇಕು ಅನ್ನೋ ಒಂದು ಭಾವನೆ ನಮ್ಮದು. ನಾನು ಅಷ್ಟು ಯಾವುದೂ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮೋಹನ್ ರಾಜ್, ಟೆಂಪಲ್ ರನ್ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಅವರಿಗೆ ನಿಜವಾಗಿಯೂ ಕೂಡ ಮಂಡ್ಯ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರಂತ. ಆದರೆ ಸುಮಲತಾ ಅವ್ರು ಹೇಳೋ ಪ್ರಕಾರ ಜನತೆಯ ಇಷ್ಟ ಏನಿದೆ ನಾನು ಅದನ್ನು ಮಾಡ್ತೀನಿ. ಸೊ ನಾನೊಬ್ಬ ಮಂಡ್ಯದ ಸೊಸೆಯಾಗಿ ಅವರ ಋಣ ಇದೆ ನನ್ನ ಮೇಲೆ. ಸೊ ಹಾಗಾಗಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ಮೇಲೆ ಬೇರೆಯದ್ದೇ ಚರ್ಚೆಗಳು ಆರಂಭ ಆಗಿರೋದ್ರಿಂದ ಬೇರೆ ಪಕ್ಷಗಳಿಗೆ ಒಂದು ರೀತಿಯಾದಂತಹ ಮುಜುಗರ ಆಗಲಿ ತಳಮಳ ಆಗಲಿ ಶುರುವಾಗಿದೆಯಾ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಏನಂದ್ರೆ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತೀನಿ ಅನ್ನುವಂತ ಒಂದು ಹೇಳಿಕೆ ಕೊಟ್ಟಂತ ಬಳಿಕ ವ್ಯಾಪಕವಾಗಿ ಮಂಡ್ಯ ಕ್ಷೇತ್ರದಂತವರು ಒಂದು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಆದಿಚುಂಚನಗಿರಿ ಮಠಕ್ಕೆ ಬಂದಿದ್ದಂತವರು ಇವತ್ತು ತಮ್ಮ ಸ್ವಗ್ರಾಮದಲ್ಲಿ ಇರ್ತಕ್ಕಂಥ ಅವರ ತಮ್ಮ ಮನೆ ದೇವರು ಕಾಲಭೈರವೇಶ್ವರನ ಒಂದು ದರ್ಶನವನ್ನ ಮಾಡ್ಕೊಳ್ಳುವಂತ ಮುಖಾಂತರ ಒಂದು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಅಂದ್ರೆ ಈಗಾಗಲೇ ಟೆಂಪಲ್ ರನ್ ಅನ್ನ ಮಾಡಿದ್ರು. ಬಳಿಕ ಏನು ಮೃತ ಯೋಧ ಏನಿದ್ದಾರೆ ಗುರು ಅವರ ಒಂದು ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟರು. ಅದಾದಂತ ಬಳಿಕ ಅವರು ಏನು ರೈತ ನಾಯಕ ಕೆ.ಎಸ್. ಪುಟ್ಟಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡೋದಾದ್ರೆ ಸುಮಲತಾ ಅವರು ಪರ್ಟಿಕ್ಯುಲರ್ ಆಗಿ ಮಂಡ್ಯ ಲೋಕಸಭಾ ಪಕ್ಷದಿಂದ ಕಣಕ್ಕೆ ಇಳಿಯೋದಾಗಿ ಈಗಾಗಲೇ ಅವರು ನೇರವಾಗಿ ಹೇಳ್ತಾ ಇದ್ರು ಕೂಡ ಪರೋಕ್ಷವಾಗಿ ಹೇಳಿಯಾಗಿದೆ. ಅಂದ್ರೆ ನಾನು ಚುನಾವಣೆಯಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತೇನೆ, ನನಗೆ ಜೆಡಿಎಸ್ ನಿಂದನೂ ಇದುವರೆಗೆ ಸ್ಪರ್ಧೆ ಮಾಡಿ ಅಂತ ಆಹ್ವಾನ ಬಂದಿಲ್ಲ. ಈ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಆ ನಿಟ್ಟಿನಲ್ಲಿ ನಾನು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದು ಟಿಕೆಟ್ ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೇನೆ. ಜೊತೆಗೆ ಅಗತ್ಯವಿದ್ರೆ ನಾನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತೇನೆ ಅಂತ ಮಾತನಾಡ್ತಿದ್ರೆ, ಒಂದು ವೇಳೆ ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದೆ ಇದ್ದಲ್ಲಿ ನಾನು ಪಕ್ಷೇತರವಾಗಿ ಹೋಗೋದಕ್ಕೂ ಕೂಡ ಸುಮಲತಾ ಅವರು ರೆಡಿ ಇದ್ದಾರೆ ಅನ್ನುವಂಥದ್ದು ಈಗ ಬಂದಿರತಕ್ಕಂಥ ಮಾಹಿತಿ. ಅಂದ್ರೆ ಸುಮಲತಾ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಮಂಡ್ಯ ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಮಂಡ್ಯಕ್ಕೆ ಬರಬೇಕು ಅಂತಾನೆ ರಾಜಕಾರಣಕ್ಕೆ ಬರ್ತಾ ಇದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಕೆಲವು ಬೆಂಬಲಿಗರು ಕೂಡ ಈಗಾಗಲೇ ಅವರು ಮಂಡ್ಯದಿಂದ ಅವಕಾಶ ಇಲ್ಲ ಅಂದ್ರೆ ಬೇರೆಡೆ ಸ್ಪರ್ಧೆ ಮಾಡೋದಕ್ಕೆ ಚಿಂತನೆ ನಡೆಸಿ ಅಂತ ಒಂದು ಹೇಳಿಕೆಯನ್ನ ಅಂದ್ರೆ ಓಕೆ ಮೋಹನ್, ಏನಂತಂದ್ರೆ ಈಗ ಒಂದು ಕಡೆಯಿಂದ ದೊಡ್ಡ ದೊಡ್ಡ ನಾಯಕರು ಮಂಡ್ಯದಲ್ಲಿರುವಂಥ ಘಟಾನುಘಟಿಗಳು ಬೇರೆಯದ್ದೇ ಲೆಕ್ಕಾಚಾರವನ್ನ ಇಟ್ಟುಕೊಂಡಿದ್ರು. ಸೊ ಈಗ ಮೈತ್ರಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಹೇಳ್ತಾರೆ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡುವಂಥದ್ದಾದರೆ ಒಂದೇ ಕ್ಯಾಂಡಿಡೇಟ್ನ ಹಾಕಬೇಕು ಅಂತ. ಈ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮಧ್ಯೆ ತಿಕ್ಕಾಟ ಆರಂಭ ಆಗಬಹುದಾ ಇವತ್ತಿನಿಂದ ಏನಾದರೂ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕಂದ್ರೆ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಎಲ್ಲಾ ರೀತಿಯ